19 ಅಕ್ಟೋಬರ್ 2025 ರಾತ್ರಿ ಜಮ್ಮು ಕಾಶ್ಮೀರದ ಶ್ರೀನಗರದಲ್ಲಿ ಕೆಲವೊಂದಷ್ಟು ಜನ ಜೈಷೆ ಮೊಹಮ್ಮದ್ ಪರ ಪೋಸ್ಟರ್ ಅಂಟಿಸ್ತಾರೆ. ಅದರಲ್ಲಿ ಭಾರತದ ಮೇಲೆ ದಾಳಿ ಮಾಡುವ ಬಗ್ಗೆ ಬರೆಯಲಾಯಿತು. ಮಾರನೇ ದಿನ ಜಮ್ಮು ಕಾಶ್ಮೀರದ ಪೊಲೀಸ್ ಇದನ್ನ ಕಂಡು ಅಲರ್ಟ್ ಆಗುತ್ತೆ ಮತ್ತೆ ಇವರನ್ನ ಪತ್ತೆ ಹಚ್ಚಲು ಪ್ರಾರಂಭ ಮಾಡುತ್ತೆ. ಯಾವಾಗ ಸಿಸಿಟಿವಿ ಫುಟೇಜ್ ಟ್ರ್ಯಾಕ್ ಮಾಡಿದ ನಂತರ 3 ಲೋಕಲ್ ಜನರನ್ನ ಅರೆಸ್ಟ್ ಮಾಡ್ತಾರೆ. ಮತ್ತೆ ಇವರನ್ನ ವಿಚಾರಣೆ ಮಾಡಿದಾಗ ಗೊತ್ತಾಗುತ್ತೆ ಇವರನ್ನ ಕುಲ್ಗಾಮ್ನ ಡಾಕ್ಟರ್ ಆದಿಲ್ ಅಹ್ಮದ್ ಈ ಕೆಲಸ ನೀಡಿದ. ಮತ್ತೆ ಆತ ಉತ್ತರ ಪ್ರದೇಶದ ಸಹರಾನ್ಪುರ್ ನಲ್ಲಿ ಡಾಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದ. ನಂತರ ಈತನಿಗೆ ಉತ್ತರ ಪ್ರದೇಶದ ಪೊಲೀಸರು ವಿಚಾರಿಸಿದಾಗ ಗೊತ್ತಾಗುತ್ತೆ ಅಸಲಿ ಅಟ್ಯಾಕ್ ನ ಪ್ಲಾನಿಂಗ್ ಫರೀದಾಬಾದ್ ಅಲ್ ಫಲಾ ಯೂನಿವರ್ಸಿಟಿನಲ್ಲಿ ನಡೀತಾ ಇದೆ ಅನ್ನೋದು. ಮತ್ತೆ ಯಾವಾಗ ಪೊಲೀಸರು ಡಾಕ್ಟರ್ ಮುಜಮಿಲ್ ಶಕೀಲ್ ನ ಮನೆ ಮೇಲೆ ರೇಡ್ ಮಾಡ್ತಾರೆ, ಅಲ್ಲಿ ಅವರಿಗೆ 250 ಕೆಜಿ ಅಮೋನಿಯಂ ನೈಟ್ರೇಟ್ ಮತ್ತೆ 2900 ಕೆಜಿ ಎಕ್ಸ್ಪ್ಲೋಸಿವ್ ಮತ್ತೆ ಅದರಲ್ಲಿ ಟೈಮರ್, ಮೆಟಲ್ ಶೀಟ್, ರಿಮೋಟ್ ಕಂಟ್ರೋಲ್ ವಸ್ತುಗಳು ಸಿಗುತ್ತೆ. ಯಾವಾಗ ರೇಡ್ ನಡೀತಾ ಇತ್ತು ಅಲ್ಲೇ ನಿಂತ್ಕೊಂಡು ಡಾಕ್ಟರ್ ಉಮರ್ ನಬಿ ನೋಡ್ತಾ ಇದ್ದ. ನಂತರ ಆತ ಭಯ ಬಿದ್ದು ತನ್ನ I-20 ಕಾರ್ ತಗೊಂಡು ದೆಹಲಿಗೆ ಹೋಗ್ತಾನೆ. ಮತ್ತೆ ಸುನೇಹರಿ ಮಸ್ಜಿದ್ ನಲ್ಲಿ 3 ಗಂಟೆ ಕಳೆದು ಕೆಂಪು ಕೋಟೆಯ ಬಳಿ ಬರ್ತಾ ಇದ್ದಂತೆ ಆತ್ಮಾಹುತಿ ಬಾಂಬ್ ದಾಳಿ ಮಾಡ್ತಾನೆ. ಇದೆಲ್ಲವೂ ಪ್ರೀ ಪ್ಲಾನ್ ಆಗಿತ್ತು. ಆದ್ರೆ ಕೆಲವೊಂದಷ್ಟು ಬುದ್ಧಿಜೀವಿಗಳು ಇದನ್ನ ಒಪ್ಕೋತಾ ಇಲ್ಲ. ಇಂಥವರಿಗೆಲ್ಲ ನಾವು ಹೇಳಿದ್ರೆ ಅರ್ಥ ಆಗಲ್ಲ, ನಮ್ಮ ಗುರುಗಳೇ ಹೇಳಬೇಕು. ಯಾವನ್ರಿ ಅವ್ನು ಬೆಂಬಲಿಸೋನು ಸಿಕ್ಕದ ಕಪಾಳ ಕೊಡಿತೀನಿ ಅವನಿಗೆ ಅಷ್ಟೇ. ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮನ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ.